ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ನಮಗೆ ಒಂದು ತಿಂಗಳು ಮಾತ್ರ ಬಾಕಿ ಇದೆ ರಸ್ಸಲ್ ಮೇನಿಯಾಗೆ. ಸೊ ಈ ಬಾರಿಯ ರಸ್ಸಲ್ ಮೇನಿಯಾ 42ನ ಮ್ಯಾಚ್ ಕಾರ್ಡ್ ಗ್ರಾಫಿಕ್ ನೋಡ್ಕೊಂಡು ಬರೋದಾದ್ರೆ ನಿಜವಾಗ್ಲೂ ಒಂದೇ ಮ್ಯಾಚಿಗೆ 5 ರೀತಿ ಡಿಫ್ರೆಂಟ್ ಮ್ಯಾಚ್ ಕಾರ್ಡ್ ಗ್ರಾಫಿಕ್ನ ಬಿಟ್ಟಿರೋದನ್ನ ನಾನು ನನ್ನ ಹಿಸ್ಟ್ರಿಯಲ್ಲಿ ಇದೇ ಮೊದಲು ನೋಡ್ತಾ ಇರೋದು. ಮೊದಲನೇದಾಗಿ ಈ ಒಂದು ಗ್ರಾಫಿಕ್ನ ಬಿಡ್ತಾರೆ, ಎರಡನೇದಾಗಿ ಈ ಒಂದು ಗ್ರಾಫಿಕ್ನ ಬಿಡ್ತಾರೆ, ಮೂರನೇದಾಗಿ ಈ ಒಂದು ಗ್ರಾಫಿಕ್ನ ಬಿಡ್ತಾರೆ, ನಾಲ್ಕನೇದಾಗಿ ಇದನ್ನ ಬಿಟ್ಟು ಐದನೇದಾಗಿ ಇವತ್ತಿನ ಮಂಡನೇಟ್ರಲ್ಲಿ ಇದನ್ನ ಬಿಟ್ಟಿದ್ದಾರೆ. ನಿಜವಾಗ್ಲೂ 5 ಗ್ರಾಫಿಕ್ನ ನೀವು ಬಿಡ್ತಾ ಇದ್ದೀರಾ, 5 ಡಿಫ್ರೆಂಟ್ ಥೀಮ್ನ ನೀವು ಬಿಡ್ತಾ ಇದ್ದೀರಾ. ಏನು 5 ರಸ್ಸಲ್ ಮೇನಿಯಾ ಮಾಡ್ತಾ ಇದ್ದೀರಾ ಅಥವಾ ಒಂದು ರಸ್ಸಲ್ ಮೇನಿಯಾ ಮಾಡ್ತಾ ಇದ್ದೀರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಗ್ರಾಫಿಕ್ ಟೀಮಿಗೆ ಒಂದು ಒಳ್ಳೆ ಐಡಿಯಾನಾದ್ರೂ ಕೊಡಿ ಗುರು. ಯಾಕೆ ನೀವು ಇಲ್ಲ ಇದು ಚೆನ್ನಾಗಿಲ್ಲ ಬೇರೆದ್ ಮಾಡಿ, ಚೆನ್ನಾಗಿಲ್ಲ ಬೇರೆದ್ ಮಾಡಿ, ಇದೇ ನಾರ್ಮಲ್ ಪ್ರೀಮಿಯಂ ಲೈವ್ ಎಂಟ ರಸ್ಸಲ್ ಮೇನಿಯಾ ಗುರು, ಗ್ರ್ಯಾಂಡೆಸ್ಟ್ ಸ್ಟೇಜ್ ಆಫ್ ದ ಮಾಲ್. ಲಿಟ್ರಲಿ ಯಪ್ಪ ನನಗೆ ಒಂಥರ ಅನ್ನಿಸ್ತೈತೆ ಈ ಬಾರಿ ನಮ್ಮ ಟ್ರಿಪಲ್ ಎಚ್ ಅವರು ಏನು ಮಾಡ್ತಾ ಇದ್ದಾರೆ ರಸ್ಸಲ್ ಮೇನಿಯಾಗೆ ಅಂತ. ಆ್ಯಂಡ್ ಓವರ್ ಆಲ್ 5 ರಸ್ಸಲ್ ಮೇನಿಯಾ ಗ್ರಾಫಿಕ್ ಮ್ಯಾಚ್ ಕಾರ್ಡ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನನಗೇನೋ ಈ ಲಾಸ್ಟಲ್ಲಿರೋದು ಇಷ್ಟ ಆಯಿತು. ಅಷ್ಟೇ ಅಲ್ಲ ಗಾಯ್ಸ್, ಬ್ಲೂ ಕಲರ್ ಥೀಮು ಹಾಗೆ ಒಂದು ರೀತಿ ಆರೆಂಜ್ ಕಲರ್ ಥೀಮ್ನ ಇಟ್ಟಿದ್ರಲ್ವಾ, ಆರೆಂಜ್ ಕಲರ್ ಥೀಮು ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ಗೆ, ಅದು ರಸ್ಸಲ್ ಮೇನಿಯಾ ನೈಟ್ 1ನ ಥೀಮ್ ಆಗಿರುತ್ತೆ. ಇನ್ನು ಬ್ಲೂ ಕಲರ್ ಥೀಮು ನಮ್ಮ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ಗೆ, ಇದು ರಸ್ಸಲ್ ಮೇನಿಯಾ ನೈಟ್ 2ನ ಥೀಮ್ ಆಗಿರುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಸಡನ್ ಆಗಿ WWE ಅವರು ಆ ಮ್ಯಾಚ್ ಕಾರ್ಡ್ ನ ಥೀಮ್ ನೇ ಚೇಂಜ್ ಮಾಡ್ತಾರೆ. ಈ ಕಡೆ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರಿಗೆ ಆರೆಂಜ್ ಥೀಮ್ ನ ಕೊಟ್ಟು, ಆ ಕಡೆ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರಿಗೆ ಬ್ಲೂ ಥೀಮ್ ನ ಕೊಡ್ತಾರೆ. ನೈಟ್ 1ಗೂ ಕೂಡ ಈಗ ಯಾವ ಥೀಮು ಅಂತ ಗೊತ್ತಿಲ್ಲ, ನೈಟ್ 2ಗೂ ಕೂಡ ಯಾವ ಥೀಮು ಅಂತ ಗೊತ್ತಿಲ್ಲ. ಓವರ್ ಆಲ್ ರಸ್ಸಲ್ ಮೇನಿಯಾ ಲೋಗೋನ ಅರ್ಜೆಂಟ್ ಅಲ್ಲಿ ಬುಕ್ ಮಾಡಿದ್ರೆ, ಏನು ಕೂಡ ಪ್ಲಾನಿಂಗ್ ಇಲ್ದಲೆ ಬುಕ್ ಮಾಡಿದ್ರೆ ಇದೇ ರೀತಿ ಆಗೋದು. 5 ಮ್ಯಾಚ್ ಕಾರ್ಡ್ನ ನಿಜವಾಗ್ಲೂ ನನ್ನ ಕರಿಯರ್ ಅಲ್ಲಿ ಇದೇ ಫಸ್ಟ್ ನೋಡ್ತಾ ಇರೋದು. ನೀವು ಕೂಡ ನೋಡಿಲ್ಲ ಅಂತ ಅನ್ಕೋತೀನಿ, ನೋಡ್ಕೋಬಿಡಿ. ಪ್ಲಾನಿಂಗ್ ಏನಾದ್ರೂ ಸರಿಯಾಗಿಲ್ಲ ಅಂದ್ರೆ ನೀವು ಕೂಡ ಇದೇ ರೀತಿ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಥೀಮ್ಸ್ ಅಲ್ಲೂ ಕೂಡ ಅದೆಷ್ಟು ಚೇಂಜ್ ಮಾಡ್ತಾ ಇದ್ದಾರೆ ಗುರು, ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಸ್ಟೋರಿ ಲೈನ್ ಅಲ್ಲಿ ಚೇಂಜಸ್ ಆಗ್ತಿರೋದನ್ನ ನೋಡ್ತಾ ಇದ್ದೆ, ಥೀಮಲ್ಲೂ ಕೂಡ ಇವರು ಪರ್ಫೆಕ್ಟ್ ಆಗಿ ಕೊಡ್ತಾ ಇಲ್ವಲ್ಲ. ಯಪ್ಪ ನನಗೆ ಒಂಥರ ಬಿಡಿ ಅದನ್ನ. ಈಗ ರಸ್ಸಲ್ ಮೇನಿಯಾ 42ಗೆ ಕನ್ಫರ್ಮ್ ಆಗಿರ್ತಕ್ಕಂತಹ ಮ್ಯಾಚ್ನ ನಾವು ನೋಡೋದಾದ್ರೆ WWE ಅವರು ಅಫಿಷಿಯಲ್ ಆಗಿ 6 ಮ್ಯಾಚಸ್ಗಳನ್ನ ರಸ್ಸಲ್ ಮೇನಿಯಾ 42ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಜೇಡ್ ಕಾರ್ಗಿಲ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ, ಸ್ಟೆಫನಿ ವೆಕ್ಯಾರ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ಗೂ ಕೂಡ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನಿನ್ನೆಯ ಮಂಡೇ ನೈಟ್ ರಾಲಿ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ಕೂಡ WWE ಅವರು ಅಫಿಷಿಯಲ್ ಆಗಿ ಒಂದು ಮ್ಯಾಚ್ ನ ಅನೌನ್ಸ್ ಮಾಡಿದ್ರು. ಅಷ್ಟೇ ಅಲ್ಲ ಗೈಸ್, ಮಂಡೇ ನೈಟ್ ರಾ ಮುಗಿದ್ಮೇಲೂ ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಎಸ್ ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ರಾ ಎಂಡಿಂಗ್ ಅಲ್ಲಿ ನಮ್ಮ CM ಪಂಕ್ ಅವರು ಉರ್ಕೊಂಡು ಫೈನಲಿ ರೋಮನ್ ರೈನ್ಸ್ ಅವರ ಮೇಲೆ ಮೊದಲು ಅವರೇ ಕೈ ಮಾಡಿದ್ರು. ಇಷ್ಟು ದಿನ ನಮ್ಮ CM ಪಂಕ್ ಅವರು ಹೇಳ್ತಾ ಇದ್ರು, ನೀನಾಗ್ಲೇ ಮೈನ್ ಇವೆಂಟ್ ನ ಸೋತೋಗಿದ್ಯಾ, ಯಾಕಂದ್ರೆ ನಾನು ನಿನ್ನ ಬಾಡಿ ಒಳಗಡೆ, ನಿನ್ನ ಚರ್ಮದೊಳಗಡೆ ನುಸ್ಲಿದ್ದೀನಿ, ನಿನ್ನ ಮೈಂಡ್ ಅಲ್ಲೆಲ್ಲ ನಾನೇ ಇದ್ದೀನಿ ಅಂತ. ಬಟ್ ನಿಜವಾಗ್ಲೂ ನಮ್ಮ ರೋಮನ್ ರೈನ್ಸ್ ಅವರೇ CM ಪಂಕ್ ಅವರ ಮೈಂಡ್ ಒಳಗಡೆ ಇದ್ದಾರೆ ಅಂತ ಹೇಳ್ಬೇಕು. ಅದಕ್ಕೋಸ್ಕರ CM ಪಂಕ್ ಅವರೇ ಮೊದಲು ರೋಮನ್ ರೈನ್ಸ್ ಅವರ ಮೇಲೆ ಕೈ ಮಾಡ್ತಾರೆ. ಅಂಡ್ ಎಲ್ಲರೂ ಕೂಡ ಹೋದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಮೈಕ್ ನ ತಗೊಂಡು ಮೊದಲು ಅಲ್ಲಿನ ಕ್ರೌಡ್ ಬಗ್ಗೆ ಮಾತಾಡ್ತಾ, ನೋಡಿದ್ರ CM ಪಂಕ್ ಅವರು ಇಷ್ಟು ದಿನ ನಾನು ರೋಮನ್ ರೈನ್ಸ್ ಅವರ ತಲೆಯಲ್ಲಿ ಇದ್ದೀನಿ, ತಲೆ ಒಳಗಡೆ ಸೇರ್ಕೊಂಡಿದ್ದೀನಿ ಅಂತ ಮಾತಾಡ್ತಾ ಇದ್ರು. ಬಟ್ ಇವತ್ತು ಗೊತ್ತಾಯ್ತು ನಾನೇ ಅವರ ತಲೆಯಲ್ಲಿ ಇದ್ದೀನಿ ಅಂತ. ಏನೇ ಆಗ್ಲಿ, ರಸ್ಸಲ್ ಮೇನಿಯಾದಲ್ಲಿ ನಾನು CM ಪಂಕ್ ಅವ್ರನ್ನ ಸೋಲಿಸ್ತೀನಿ. ಅಷ್ಟೇ ಅಲ್ಲ, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದಕ್ಕೆ ರಸ್ಸಲ್ ಮೇನಿಯಾದಲ್ಲಿ ಅವನ ಕೈಯಿಂದ ಸಾರಿ ಕೇಳಿಸ್ತೀನಿ ಅಂತ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಇಲ್ಲಿ CM ಪಂಕ್ ಅವರಿಗೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾರೆ ಮಂಡೇ ನೈಟ್ ರಾ ಮುಗಿದ್ಮೇಲೆ. ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನಮಗೆ ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರೇನಾದ್ರೂ ಯಾರನ್ನಾದ್ರೂ ಓವರ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅವರು ಯಾವ ಮಟ್ಟಕ್ಕೆ ಹೋಗೋದಕ್ಕೂ ಕೂಡ ರೆಡಿ ಅನ್ನೋದಕ್ಕೆ ಆ ಒಂದು ಸೆಗ್ಮೆಂಟ್ ಕೂಡ ಒಂದು ಉದಾಹರಣೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಪವರ್ ಬಾಂಬ್ ನ ಹಾಕಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರೇ ಒಬಾಫೆಮಿ ಅವರಿಗೆ ಹೇಳ್ತಾರೆ, ನಿನ್ನ ಕಾಲನ್ನ ನನ್ನ ಮೇಲ್ಗಡೆ ಇಡು ಅಂತ. ನೀವೆಲ್ಲಿ ಕ್ಲಿಯರ್ ಆಗಿ ನೋಟಿಸ್ ಮಾಡಬಹುದು, ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರಿಗೆ ಹೇಳ್ತಾ ಇರ್ತಾರೆ,
ಪುಟ್ ಯುವರ್ ಫುಟ್ ಆನ್ ಮೈ ಚೆಸ್ಟ್ ಅಂತ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಒಬಾಫೆಮಿ ಅವರು ಬ್ರಾಕ್ ಲೆಸ್ನರ್ ಅವರ ಎದೆ ಮೇಲೆ ಕಾಲಿಟ್ಟು ರಸಲ್ ಮೇನಿಯಾ ಬೋಲ್ಡ್ ಕಡೆ ತೋರಿಸ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಂಗ್ ಇಂದ ಕೆಳಗಡೆ ಇಳಿದಾದ್ಮೇಲೆ ನಮ್ಮ ಒಬಾಫೆಮಿ ಅವರ ಕಣ್ಣಲ್ಲಿ ಕಣ್ಣೀರ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇರಬಹುದು. ಅಂಡ್ ಫ್ಯಾನ್ಸ್ ಗಳು ಈಗ ಇದನ್ನ ಸಿಕ್ಕಾಪಟ್ಟೆ ನೋಟಿಸ್ ಮಾಡ್ತಾ ಇದ್ದಾರೆ. ಬ್ರಾಕ್ ಲೆಸ್ನರ್ ಅವರು ಒಬ್ರನ್ನ ಪುಷ್ ಮಾಡೋದಕ್ಕೆ ಯಾವ ಲೆವೆಲ್ಗೆ ಡೆಡಿಕೇಟೆಡ್ ಆಗಿ ತನ್ನನ್ನು ತಾನು ಅರ್ಪಣೆ ಮಾಡ್ಕೋತಾರೆ ಅಂತ. ಅಂಡ್ ನಮ್ಮ ಒಬಾಫೆಮಿ ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾರೆ. ಯಾಕಂದ್ರೆ ಈಗ ನಮ್ಮ ಒಬಾಫೆಮಿ ಅವರಿಗೆ ನಿಜವಾಗ್ಲೂ ಕೂಡ ಒಂದು ರೀತಿ ಬಿಗ್ ಪುಷ್ ಸಿಕ್ಕಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಈಗ ನೋಡಿದವರು ಬ್ರಾಕ್ ಲೆಸ್ನರ್ ಅವ್ರನ್ನ ಹೊಡೆದಂತಹ ಈ ವ್ಯಕ್ತಿ ಯಾರು ಅಂತ ಅವ್ರ ಮೇಲೆ ಈಗ ಫ್ಯಾನ್ ಅಟ್ರಾಕ್ಷನ್ ಬರುತ್ತೆ. ಅಂಡ್ ಮಸಲ್ಸ್ ಎಲ್ಲ ನಮ್ಮ ಒಬಾಫೆಮಿ ಅವರಿಗೆ ಇದ್ದೇ ಇದೆ. ಅಂಡ್ ಮಸ್ಕ್ಯುಲರ್ ಬಾಡಿ ಅಫ್ಕೋರ್ಸ್ ರೆಸ್ಲಿಂಗ್ ಅಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅಂಡ್ ಒಬಾಫೆಮಿ ಅವರು ಅಳೋದ್ರ ಮುಖಾಂತರ ಬ್ರಾಕ್ ಲೆಸ್ನರ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾ ಇದ್ದಾರೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒಂದು ಎಮೋಷನಲ್ ಮೂಮೆಂಟ್ ಆಗಿದ್ದೇ ಇರುತ್ತೆ 100%. ಹಿಂದೆ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ ರಸಲ್ ಮೀನಿಯಾದಲ್ಲಿ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಾಯಲ್ ರಂಬಲ್ ನ ಗೆದ್ದು ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ರಸಲ್ ಮೀನಿಯಾಗೆ ಹೋಗಿದ್ರಲ್ಲ, ಆಗ್ಲೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೇಳಿದ್ರು ಇನ್ನೊಂದು ಕ್ಲೇಮೋರ್ ಕಿಕ್ ನ ನನಗೆ ಕನೆಕ್ಟ್ ಮಾಡು, ಚಾಂಪಿಯನ್ಶಿಪ್ ನ ತಗೋ, ಪೋಸ್ ನ ಕೊಡು ಅಂತ. ಅಂಡ್ ಈಗಲೂ ಕೂಡ ನಮ್ಮ ಒಬಾಫೆಮಿ ಅವರಿಗೆ ನಿನ್ನ ಕಾಲನ್ನ ನನ್ನ ಮೇಲ್ಗಡೆ ಇಡು, ಇದರಿಂದ ಇನ್ನೂ ಕೂಡ ಈ ಒಂದು ಸೆಗ್ಮೆಂಟ್ ಬ್ರೂಟಲ್ ಅಂತ ಅನ್ಸುತ್ತೆ ಅಂತ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರಿಗೆ ಹೇಳಿದ್ದಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ಒಬಾಫೆಮಿ ಅವರ ಕಣ್ಣಲ್ಲಿ ಕಣ್ಣೀರು ಕೂಡ ಬಂದಿದೆ ಅಂತ ಹೇಳ್ಬೇಕು. ಲಿಟ್ರಲಿ ಒಬಾಫೆಮಿ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಅಂಡ್ ಅಷ್ಟೇ ಎಮೋಷನಲ್ ಆಗಿ ಕೂಡ ನಮ್ಮ ಒಬಾಫೆಮಿ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ಮತ್ತೊಮ್ಮೆ ಇವರಿಬ್ಬರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೋಡ್ಬೇಕು ಗಾಯ್ಸ್, ರೋಡ್ ಟು ರಸಲ್ ಮೀನಿಯಾ ಮಜಾ ನಿಜವಾಗ್ಲೂ ಕೂಡ ಈಗ ಬರ್ತಾ ಇದೆ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.